ನಂಗ್ ರೋಸ್ ಹೆಂಗೆ ಕೊಡೋದ್ ಬಿಟ್ಟು ಪೂಜೆಗೆ ರೋಸ್ ಕೊಡ್ತಾ ಇದ್ದೀರಾ? ಇಲ್ಲಿ ನಂಗ್ ಕೊಟ್ರು ನಿಂಗೇನೆ ಆಯ್ತಾ, ಅದೇನ್ ತಲೆಯಲ್ಲಿ ಇಟ್ಕೊಳ್ಬೇಡ, ಏನ್ ಕೊಟ್ರು ನಿಂಗೇನೆ ಇವತ್ತು. ಅವ್ರು ಹೇಳ್ಬೇಕು ವಿಶಾಲ್ ವಿಶಾಲ್ ನಿಮ್ಗೆ ರೋಸ್ ಅಂತ. ಹೌದಾ? ರೇಷ್ಮೆ ಲೈವ್ ಮಾಡಿದ್ರು, ಹೌದು. ರೇಷ್ಮೆ ನೋಟಿಫಿಕೇಶನ್ ಬಂತೀಗ. ರೇಷ್ಮಾ ಇನ್ನೂ ಇರ್ತಾರೆ, ಈಗ ಸ್ಟಾರ್ಟ್ ಆದದಷ್ಟೇ ಅಲ್ಲ. ರೇಷ್ಮಾ ಇನ್ನೊಂದು ಒಂದೂವರೆ ಗಂಟೆ ಇದ್ದಾರೆ. ಇವನಿಗೆ 1 ಗಂಟೆ ಟೈಮಲ್ಲಿ ನಾವು ಸಪೋರ್ಟ್ ಕೊಡ್ಬೇಕು. ಸಪ್ನಾ ಏನ್ ಗೊತ್ತಾ, ಈಗ ಇನ್ನೊಂದ್ ದಿವ್ಸ ನೀವು ನಿಮ್ ಫ್ರೀ ನೋಡ್ಕೊಂಡು ಅವ್ನು ಲೈವ್ ಆನ್ ಮಾಡ್ತಾನೆ, ನಿಮ್ಗೆ ನೋಟಿಫಿಕೇಶನ್ ಕಳಿಸ್ಬೋದು. ಒಂದ್ ದಿವ್ಸ ನೀವು ಜಾಯಿನ್ ಆಗಿ, ಹಾಗೆ ಸ್ವಲ್ಪ ಅಂದ್ರೆ ಒಬ್ನೇ ಮ್ಯೂಟ್ ಅಲ್ಲಿ ಇದ್ರೆ ಹಾಗೆ ಜನನೂ ಬರೋದಿಲ್ಲ. ಸ್ವಲ್ಪ ಮಾತಾಡ್ಕೊಂಡಿದ್ರೆ ಸ್ವಲ್ಪ ಸಪೋರ್ಟ್ ಆಗುತ್ತಲ್ಲ, ಆ ರೀತಿ ಮಾಡುವ ಅಂತ ನಮ್ ತಮ್ಮಂಗೆ. ನಮ್ ಹಾಫ್ ತಮ್ಮನ ಅನ್ ಅವರ್ ವೈಫಿಗೆ ಮಾಡೋಣ ಸಾಕು. ಹಾಫ್ ಅವರ್ ಮಾಡೋಣ. ಹೋಗಿ ಅವ್ರಿಗೆ ಉಪದ್ರ ಕೊಡ್ಬೇಕು. ಅಲ್ಲಿ ನಮ್ದೆಲ್ಲ ಪ್ಲಾನಿಂಗ್ ಆಗಿದೆ. ಹೋಗಿ ಉಪದ್ರ ಪುಟ ಕೊಡ್ಬೇಕು. ಹಾಫ್ ಅವರ್ ಸಾಕು. ನೋಡು, ನೀನು ಹಾಫ್ ಅನ್ ಅವರ್ ಮಾಡಿದ ಪ್ರಯೋಜನ ಇಲ್ಲ, 1 ಅವರ್ ಮಾಡ್ಲೇಬೇಕು. ಅದ್ರಲ್ಲಿ ನೀನು ತಪ್ಪಿಸುವಂಗಿಲ್ಲ ನೀನು, ಗೊತ್ತಾಯ್ತಾ? ಮತ್ತ 1 ಅವರ್ ನಂತರ ಹೋಗಿ ಮಾಡು. ಓಕೆ, ಈಗ 15 ಮಿನಿಟ್ಸ್ ಆಗ್ತಾ ಬಂತು. ಹಾ, ಓಕೆ, ಹಾ, ನಿಂದು ಕಂಪ್ಲೀಟ್ ಮಾಡು. ಆಮೇಲೆ ಅವ್ರಿಗೆ ಹೋಗಿ ಉಪದ್ರ ಕೊಡು, ಎಷ್ಟು ಬೇಕಾದ್ರೂ ಕೊಡು. ಓಕೆನಾ? ನಾವು ತಿಂಗಳಿಗೆ 70,000 ಹೌದು ವೆಂಕಿ, ಒಳ್ಳೇದದು. ನಾವು ಹಳ್ಳಿ ಕೆಲಸ ಮಾಡ್ಕೊಂಡು, ನಮ್ ತೋಟ ಕೆಲಸ ಮಾಡ್ಕೊಂಡು ಅಷ್ಟು ದುಡಿತೇವಂದ್ರೆ, ಈ 20,000 15,000ಕ್ಕೆ ಹೋಗಿ ಬ್ಯಾಂಗ್ಳೂರ್ ಬಾಂಬೆ ಎಲ್ಲ ದುಡಿತಾರಲ್ಲ, ಅವ್ರಿಗೆ ತಲೆ ಸರಿ ಇಲ್ಲಾಂದ್ರು ಎಷ್ಟು ಆರಾಮಾಗಿರ್ತಾರೆ. ಆದ್ರೆ ಅವ್ರದ್ದೊಂದು ಕಂಪ್ಲೇಂಟ್ ಏನ್ ಗೊತ್ತಾ, ಹಳ್ಳಿ ಕೆಲಸ ತೋಟ ಕೆಲಸ ಮಾಡೋ ಹುಡುಗರಿಗೆ ಹುಡುಗಿರು ಸಿಗುದಿಲ್ಲ ಅಂತ. ಈ ಹುಡುಗಿರ ಮೆಂಟಾಲಿಟಿನೂ ಚೇಂಜ್ ಆಗಿದೆ. ಅವರಿಗೂ ಅಷ್ಟೇ, ಅವನು ದುಡಿತಾನೆ ಇಲ್ವೋ ಗೊತ್ತಿಲ್ಲ, ಅವನು ಒಳ್ಳೆ ಮಾಡಿ ಫಾಶ್ ಆಗಿ ಬ್ಯಾಗ್ ಹಿಡ್ಕೊಂಡು ಆಫೀಸ್ಗೆ ಹೋಗ್ಬೇಕಷ್ಟೇ. ಅವ್ರಿಗೆ ಅದೇ ಬೇಕಾಗಿರೋದು ಅಲ್ವಾ? ನೋಡು ನೀವು ವೆಂಕಿ, ನೋಡು 70,000 ದುಡಿತಾನಂತೆ. ಅದಕ್ಕೆ ನಾವೀಗ ಒಂದು ಪ್ಲಾನ್ ಮಾಡಿದ್ದೇವೆ, ವಿಶಾಲಿಗೆ ಒಂದು ತೋಟ ಮಾಡಿ ಕೊಡ್ಬೇಕು ಅಂತ. ಆದ್ರೆ ಅವ್ನು ತೋಟ ಮಾಡಿ ಕೊಡೋ ಮುಂಚೆ ಅವನಿಗೆ ಒಂದು ಮದುವೆ ಮಾಡಿ ಬಿಡ್ಬೇಕು ಅಂತ. ಅಲ್ಲ ಪುಟ? ಸ್ವಪ್ನ, ಏನು ಐಡಿಯಾ ಹೆಂಗಿದೆ ಹೇಳಿ? ಫಸ್ಟ್ ವಿಶಾಲ್ಗೊಂದು ಮದುವೆ, ಆಮೇಲೆ ತೋಟ ಮಾಡಿ ಕೊಡುದು ಅವನಿಗೆ. ವಿಶಾಲ್ ಮಂಡೇ ಲೈವ್ ಮಾಡುವ, ಆಗ ನನ್ನ ಮಗಳಿಗೆ ಕ್ಲಾಸ್ ಆಗ್ತದೆ. ಹೌದು, ಓಕೆ. ವಿಶಾಲ್ ನೋಡು, ಸ್ವಪ್ನಕ್ಕನ್ ಜೊತೆ ಮಂಡೇ ಲೈವ್ ಮಾಡು, ಅವ್ರ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡು, ಹೇಳು. ಅವರು ಮಂಡೆ ಸಪೋರ್ಟ್ ಕೊಡ್ತಾರೆ. ಲಿಂಕ್ ಕಳಿಸ್ಬೇಕಲ್ಲ ಅವ್ರಿಗೆ. ಹೌದು, ಲಿಂಕ್ ಹೇಗೆ ಕಳಿಸ್ಬೇಕು ಅವ್ರಿಗೆ? ಲಿಂಕ್ ನೀನ್ ಪೋಸ್ಟ್ ಮಾಡಿದ್ರು ಸಾಕಾಗತ್ತೆ. ನೀನ್ ಓಕೆ, ಪೋಸ್ಟ್ ಅಲ್ಲಿ ನಾನು ಹಾಕು, ಹಾ ಹಾಗೂ ಹೋಗುತ್ತೆ. ಇರಿ ಸ್ವಪ್ನಕ್ಕ ಏನೋ ಕಮೆಂಟ್ ಹಾಕೋರಿ. ಈಗಿನ ಹುಡುಗಿ ಯಾರಿಗೆ ಫಾರಿನ್ ಹುಡುಗ ಬೇಕು, ಅವ ಅಲ್ಲಿ ಹೋಟೆಲ್ ನಲ್ಲಿ ಈರುಳ್ಳಿ ಕಟ್ ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲ, ಈರುಳ್ಳಿ ಅಲ್ಲ, ದೋಸೆ ಮಾಡೋದು, ಇಡ್ಲಿ ಮಾಡೋದು, ಚಟ್ನಿ ಮಾಡೋದು. ಬಿಡೋ, ಅವ್ರಿಗೆ ಪಾಪ ಅವರ ಲೈವಲ್ಲಿ ದೋಸೆ ಸುದ್ದಿ ಕೇಳಿ ಕೇಳಿ ಸಾಕಾಗಿದೆ. ನೀನ್ ಮತ್ತೆ ಆ ದೋಸೆ ಸುದ್ದಿ ತೆಗಿಬೇಡ, ಸುಮ್ನೀರು ಪಾಪ. ಅಲ್ಲ ಇವಾಗ ಇದು ರೀಲ್ಸ್ ಹಾಕ್ಬೇಕು. ನಾನು ನಾಳೆ ಅಥವಾ ನಾಳಿದ್ದು ಎಲ್ಲಾದ್ರೂ ಹೋಟ್ಲಿಗೆ ಹೋದ್ರೆ ಆ ಇಡ್ಲಿ ಚಟ್ನಿದು ಒಂದು ರೀಲ್ಸ್ ಮಾಡ್ತೀನಿ. ಇಡ್ಲಿ ಚಟ್ನಿ ಮಾಡ. ಸ್ವಪ್ನಕ್ಕ ಹಂಗೆ ಟ್ಯಾಗ್ ಮಾಡಕ್ ಆದ್ರೆ ಸ್ವಪ್ನಕ್ಕನ್ ಫಸ್ಟ್ ಟ್ಯಾಗ್ ಮಾಡ್ತೀನಿ. ಅಲ್ಲ, ಏನ್ ಗೊತ್ತಾ, ನಾಳ್ದವ್ರು ಮಂಡೆ ಮಾಡು ಅಂತ ಹೇಳ್ತಿದಾರಲ್ಲ ನಿಂಗೆ ನೆಕ್ಸ್ಟ್, ಆಗ ಏನ್ ಮಾಡು, ಸ್ವಪ್ನಕ್ಕನ್ ಜೊತೆ ದೋಸೆ ಹಿಟ್ಟು ಕಲ್ಸಿ ದೋಸೆ ಮಾಡೋದೇ ಮಾಡಿದ್ರೆ ಆಯ್ತು ನಿನ್ ಲೈವ್ಗೆ. ಅವ್ರ ಆಮೇಲೆ 25 ಮಿನಿಟ್ಸ್ ವರೆಗೂ ಅವ್ರು ಆಮೇಲೆ ಕಮೆಂಟ್ ಓದಲ್ಲ. ಆಮೇಲೆ ಅವ್ರು ದೋಸೆ ಮಾಡ್ಕೊಂಡು ಈರುಳ್ಳಿ ಕಟ್ ಮಾಡ್ಕೊಂಡು ಇರ್ತಾರೆ. ಆಮೇಲೆ ಖಾಲಿ ದೋಸೆ ಮಾತ್ರ ಅಲ್ಲ, ಕೊತ್ತಂಬರಿ ಚಟ್ನಿನಿದೆ ಗೊತ್ತಾ? ಕೊತ್ತಂಬರಿ ಚಟ್ನಿ, ಕರೆಕ್ಟ್. ಹೌದು ವೆಂಕಿ, ಮತ್ತೆ ಫಾರಿನ್ ಹುಡುಗ ಬೇಕು ಅಂತಾರೆ. ಹೌದು, ಅದೇ ಈಗಿನ ಹೆಣ್ಮಕ್ಳು ಮೆಂಟಾಲಿಟಿನೂ ಸರಿ ಇಲ್ಲ, ಅದೇ ರೀತಿ ಗಂಡ್ ಮಕ್ಳು ಮೆಂಟಾಲಿಟಿನೂ ಸರಿ ಇಲ್ಲ. ನಮ್ಮೂರಲ್ಲೂ ಅಷ್ಟೇ, ಈ ಡೈರಿ ಫಾರಂ ಎಲ್ಲ ಇಟ್ಟಿದ್ದಾರೆ, ಈ ಕೋಳಿ ಫಾರಂ ಅದೆಲ್ಲ. ಅವ್ರು ಉಂಟಲ್ಲ, ಬೆಳಿಗ್ಗೆ 9 ಗಂಟೆವರೆಗೆ ಕೆಲ್ಸ, 5 ಗಂಟೆಗೆ ಹೇಳ್ತಾರೆ, 9 ಗಂಟೆವರೆಗೆ ಕೆಲ್ಸ, ಮತ್ತೆ ಆರಾಮ 9 ಗಂಟೆಯಿಂದ ಸಂಜೆ 3 ಗಂಟೆವರೆಗೆ ಆರಾಮ ಮಾಡ್ತಾರೆ ಗೊತ್ತಾ. ಮತ್ತೆ ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೆ ಕೆಲ್ಸ. ಆ ವರ್ಕ್ ಮಾಡಿ ಉಂಟಲ್ಲ, ಅವ್ರು ತಿಂಗಳಿಗೆ 50-60 ಸಾವಿರ ದುಡಿತಾರೆ. ಯಾವ್ದು ಬೆಸ್ಟ್ ಹೇಳು? ಅಲ್ಲ ವೆಂಕಿ, ನಿಜ. ಹಂಗಲ್ಲ, ಇವಾಗಿನ ಕಾಲದ ಹುಡುಗ ದುಡಿತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ನ್ಗೆ ಸ್ವಂತ ಮನೆ ಇರ್ಬೇಕು, ಕಾರ್ ಇರ್ಬೇಕು,